ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಹಾಸನದ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈವರೆಗೂ ಬರೋಬ್ಬರಿ 19 ಲಕ್ಷ ಭಕ್ತರು ಕಳೆದ 10 ದಿನಗಳಿಂದ ಹಾಸನಾಂಬೆಯ ದರ್ಶನ ಪಡೆದರು. ಈ ಬಗ್ಗೆ TV9ಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ರಸ್ತೆ ತಡೆದು ನೂರಾರು ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಹಾಸನಾಂಬೆಯ ದರ್ಶನದ ವೇಳೆ ಕೇಂದ್ರ ಸಚಿವರಿಗೆ ಅವಮಾನ ಆಯ್ತಾ? ದೇವಾಲಯದ ಮುಖ್ಯ ದ್ವಾರದ ಬಳಿ ಜೆಡಿಎಸ್ನಿಂದ ಆಗಿರುವಂತಹ ಪ್ರತಿಭಟನೆ. ಯಾಕೆ ಮಾಡಿಲ್ಲ ಹಿಂದಿನ ಸರ್ಕಾರದವರು? ಹಾಲಿ ಮಾಡ್ತಾರೆ, ಯಾಕೆ ಮಾಡ್ತಿಲ್ಲ? ನಾವು ಮಾಡ್ತೀವಿ. ಏನೇ ಕೇಳಿದ್ರು, ಒಂದ್ ನಿಮಿಷ, ಏನೇ ಕೇಳಿದ್ರು ಕೋರ್ಟ್ಗೆ ಹೋಗಿ, ಇವರು ಕೋರ್ಟ್ಗೆ ಹೋಗಿದ್ರ, ಇವ್ರು ಯಾಕೆ ಆಯೋಗ ನೇಮಿಸಿದ್ರು? ಇದು ಮಾತನಾಡಲಿಕ್ಕೆ ಹೋದ್ರೆ ಇನ್ನೂ ನಾವು ಮುಂದಿನ ವಿಚಾರ ಮಾತನಾಡೋಣ. ದಯಮಾಡಿ ಈ ಸಂದರ್ಭದಲ್ಲಿ ಈ ರೀತಿಯ ಪಕ್ಷಪಾತವನ್ನ ಮಾಡಬೇಡಿ. ಏನೋ ದೇವಿಯ ಹೆಸರಲ್ಲಿ ಇವತ್ತೇನ್ ನಡೀತಿದೆ ನಮ್ಗೆಲ್ಲರಿಗೂ ಸ್ವಾಗತ ಇದೆ. ನೀವು ಮಾಡಿರೋ ಏರ್ಪಾಟಿಗೆ ಸ್ವಾಗತ. ಇನ್ನು 10ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಹಾಸನಾಂಬೆಯ ದರ್ಶನಕ್ಕೆ ಸುಮಾರು 19 ಲಕ್ಷ ಭಕ್ತರು ಈವರೆಗೆ ದರ್ಶನ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ TV9 ಜೊತೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು. ಕೇಳೋಣ ಬನ್ನಿ. ಹಾಸನಾಂಬೆ ದರ್ಶನೋತ್ಸವದ 10ನೇ ದಿನವೂ ಕೂಡ ಅಪಾರ ಸಂಖ್ಯೆಯಲ್ಲಿ ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರಲಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಎಷ್ಟೇ ಭಕ್ತರು ಬಂದರೂ ಕೂಡ ಅತ್ಯಂತ ಫಾಸ್ಟ್ ಆಗಿ ದರ್ಶನ ಆಗ್ತಾ ಇದೆ. ಸೊ ಕಳೆದ 2 ದಿನಗಳಿಂದ ಖುದ್ದು ಉಸ್ತುವಾರಿ ಸಚಿವರು ಹಾಸನದಲ್ಲೇ ಬಿಟ್ಟಿದ್ದಾರೆ. ಹೇಗೆ ದರ್ಶನ ವ್ಯವಸ್ಥೆಗಳಾಗ್ತಾ ಇದೆ ಅಂತೇಳಿ ಅವರೇ ಹಾಜರಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಹೇಗೆ ಎಲ್ಲ ಇವತ್ತಿನ ದರ್ಶನಗಳು ನಡೀತಾ ಇದೆ ಅಂತೇಳಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಶುಕ್ರವಾರ ಒಂದು ದಿನ ಬಿಟ್ಟರೆ ಗುರುವಾರ ರಾತ್ರಿ, ಶುಕ್ರವಾರ ನಿನ್ನೆ ಇವತ್ತು ಚೆನ್ನಾಗಿ ದರ್ಶನ ನಡೆದಿದೆ. ಶುಕ್ರವಾರ ಒಂದಿನ ಮಾತ್ರ 3,70,000 ಜನ ಬಂದಿದ್ದರಿಂದ, ಜೊತೆಗೆ ಅವತ್ತು ಬೆಳಗಿನ ಜಾವ ಪೂಜೆಗೆ ಬೇರೆ 5 ಗಂಟೆ ದರ್ಶನ ನಿಂತಿದ್ದರಿಂದ ಶುಕ್ರವಾರ ಮತ್ತು ಯಥೇಚ್ಛವಾಗಿ ಮಹಿಳೆಯರು ಕೂಡ ಬಂದರು. 3,70,000 ಜನ ಆಗಿದ್ದರಿಂದ ಸ್ವಲ್ಪ ಶುಕ್ರವಾರ ವಿಳಂಬ ಆಯಿತು ದರ್ಶನ. ಅದನ್ನು ಹೊರತುಪಡಿಸಿ ನಿನ್ನೆ ಸುಮಾರು ಇನ್ನೂ ನಂಬರ್ ಬಂದಿಲ್ಲ, ನನ್ನ ಪ್ರಕಾರ ನನ್ನ ಅಂದಾಜು ಪ್ರಕಾರ ಒಂದು 2ರಿಂದ 2.5 ಲಕ್ಷ ಜನ ನಿನ್ನೆ ದರ್ಶನ ಮಾಡಿದ್ದಾರೆ. ಇವತ್ತೂ ಒಂದು 2-2.5 ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಸೊ ದರ್ಶನ ತುಂಬ ಚೆನ್ನಾಗಿ ನಡೆದಿದೆ. ನಿನ್ನೆ ಏನಾಗುತ್ತೆ, ಈಗ ನಾನು ಹೇಳಿದರೆ 2 ಗಂಟೆಯಲ್ಲಿ ದರ್ಶನ ಆಯಿತು ಅಂತ ಜನ ಅದೇ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ಈಗ ನಿನ್ನೆ 2 ಗಂಟೆಗೆ ದರ್ಶನ ಆಯಿತು ಅಂತ ಇವತ್ತು ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಭಾನುವಾರ ರಾತ್ರಿ 9 ಗಂಟೆಗೆ ನಾವು ದರ್ಶನ ನಿಲ್ಲಿಸ್ತೇವೆ, ಗೇಟ್ ಕ್ಲೋಸ್ ಮಾಡ್ತೇವೆ. 12 ಗಂಟೆಗೆ ದರ್ಶನ ನಿಲ್ಲಿಸಿ 5 ಗಂಟೆ ದರ್ಶನ ಇರೋದಿಲ್ಲ, 12ರಿಂದ ಬೆಳಗಿನ ಜಾವ 5-5:30ವರೆಗೆ. ಹಾಗಾಗಿ ಆ ಸಮಯದಲ್ಲಿ ದಯವಿಟ್ಟು ಯಾರು ಬರಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಅದನ್ನು ಹೊರತುಪಡಿಸಿ ನಾಳೆ 3 ದಿನ ಹಬ್ಬ ಇದೆ. 3 ದಿನವೂ ಕೂಡ ಎಷ್ಟೇ ಜನ ಬಂದರೂ ನಾವು ಹ್ಯಾಂಡಲ್ ಮಾಡ್ತೇವೆ. ಆದರೆ ಟೈಮ್ ಜಾಸ್ತಿ ಆಗುತ್ತೆ, ಅದು ಒಂದೇ ನಾನು ಹೇಳ್ತಕ್ಕಂಥದ್ದು. ಈಗ ಹೆವಿ ರಶ್ ಇರೋವಾಗ ಬಂದ್ಬಿಟ್ಟು 2-2.5 ಗಂಟೆಯಲ್ಲಿ ದರ್ಶನ ಆಗಬೇಕು ಅಂತ ನಿರೀಕ್ಷೆ ಮಾಡಿದರೆ ಅದು ಸಾಧ್ಯ ಇಲ್ಲ. ಅದೊಂದು ಬಿಟ್ಟು ಎಷ್ಟೇ ಜನ ಬಂದರೂ ಕೂಡ ನಾಳೆ ಹಬ್ಬದ ಟೈಮಲ್ಲಿ ನಾವು ಹ್ಯಾಂಡಲ್ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ವಿಶೇಷ ಬಸ್ಗಳು ಅರೌಂಡ್ 200+ ಓಡಾಡ್ತಿದ್ದೇವೆ ಸರ್. ಅದ್ರದ್ದು ಆಪರೇಷನ್ಸ್ ಕಂಟಿನ್ಯೂ ಆಗುತ್ತೆ ಹೇಗೆ ಸರ್? ನಾನು KSRTC ಅವ್ರಿಗೆ ಹೇಳಿದ್ದೇನೆ. ಅವರು ಬೇರೆ ಅವ್ರಿಗೇನಿದೆ, ದೀಪಾವಳಿಗೆ ಊರುಗಳಿಗೆ ಹೋಗೋರ್ದು ಕೂಡ ಅವ್ರಿಗೂ ಸ್ಪೆಷಲ್ ಬಸ್ ರನ್ ಮಾಡುವ ಜವಾಬ್ದಾರಿ KSRTCಗೆ ಇದೆ. ಅದನ್ನು ನೋಡಿಕೊಂಡು ಅವ್ರೇನು ಹೇಳ್ತಾರೆ, ನಾವು ಅಲ್ಲಿಗೂ ರನ್ ಮಾಡಬೇಕು ಸರ್. ಅದನ್ನು ನೋಡಿಕೊಂಡು ಎಷ್ಟು ಹಾಸನಾಂಬೆಗೆ ರನ್ ಮಾಡೋಕ್ಕಾಗತ್ತೆ ಅಷ್ಟನ್ನು ಮಾಡ್ತೇವೆ. ಆದರೆ ಹೋದ್ವಾರ ಮಾಡಿದಷ್ಟು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾವು ಊರುಗಳಿಗೆ ಹೋಗೋರ್ಗು ಕೂಡ ಸ್ಪೆಷಲ್ ಬಸ್ಸುಗಳನ್ನು ಒದಗಿಸಿ ಕೊಡಬೇಕು ಅಂತ KSRTC ಅವರು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಇನ್ನೊಂದು ಮಾಡಿದ್ದೇನೆ. ಈ ನಮ್ಮದು ರಾತ್ರಿ, ಇವತ್ತು ಭಾನುವಾರ ರಾತ್ರಿ ದರ್ಶನ ಕ್ಲೋಜರ್ ಏನಿದೆ, ಆ ಟೈಮನ್ನು ಹೊರತುಪಡಿಸಿ ಅವ್ರು ಎಷ್ಟಾದರೂ ಬಸ್ ಕಳಿಸ್ಲಿ, ನಮಗೇನು ತೊಂದರೆ ಇಲ್ಲ. ನಾವು ದರ್ಶನವನ್ನು ಮಾಡಿಸ್ತೇವೆ, ಆದರೆ ಸಮಯಕ್ಕೆ ನೀವು ಹೊಂದಿಕೊಳ್ಳಿಕ್ಕೆ ತಯಾರಾಗಿ ಬನ್ನಿ ಅಂತಕ್ಕಂಥ ಮನವಿಯನ್ನು ಸಚಿವರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಬಹಳ ಬೃಹತ್ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಜೊತೆಗೆ ಶಿವರಾಜ್ ಕುಮಾರ್ ಕೂಡ ದಂಪತಿ ಸಮೇತ ಬಂದು ಹಾಸನಾಂಬೆಯ ದರ್ಶನವನ್ನ ಪಡ್ಕೊಂಡಿದ್ದಾರೆ.
ಕಳೆದ 10 ದಿನಗಳಿಂದಲೂ ಕೂಡ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಶಿವರಾಜ್ಕುಮಾರ್, ಗೀತಾ ಶಿವರಾಜ್ಕುಮಾರ್ ಕೂಡ ಭೇಟಿಯಾದರು ಕೃಷ್ಣ ಬೈರೇಗೌಡರನ್ನ. ಉಸ್ತುವಾರಿ ಸಚಿವರು ಈಗಾಗಲೇ ವಿವರಿಸ್ತಾ ಇದ್ರು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಇವತ್ತೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇದೆ ಅಂತ. ಇನ್ನು 3 ದಿನ ಬಾಕಿ ಇದೆ, ಹಾಗಾಗಿ ಇವತ್ತು ಭಾನುವಾರವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಶಿವರಾಜ್ಕುಮಾರ್ ದಂಪತಿ ಕೂಡ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH